ನಮಸ್ಕಾರ ಗೈಸ್, ಮತ್ತೊಂದು ಹೊಸ ಡೈಲಿ ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ತಿಂಡಿ ಬಂದ್ಬಿಟ್ಟು ರೊಟ್ಟಿ ಮತ್ತು ಒಣಮೀನು ಸಾರು ಮಾಡ್ತಾ ಇದ್ದಾಳೆ, ತೋರಿಸ್ತೀನಿ ರೀ ಗೈಸ್. ರೊಟ್ಟಿ ಬೆಂದಿದೆ, ರೊಟ್ಟಿ ಕೆಳಗಿರೋದೆ ಒಣಮೀನು ಸಾರು. ಒಣಮೀನು ಸಾರು ಇದು ರೊಟ್ಟಿ ಬೇಯ್ತಾ ಇದೆ. ಇಲ್ಲಿ ರೊಟ್ಟಿ ಸುಡ್ತಾ ಇದ್ದಾಳೆ. ರೊಟ್ಟಿ ಸುಡೋಳು ಇವಳು ನೋಡ್ರಿ. ರೊಟ್ಟಿ ಸುಡ್ಕೊಂತ ರೊಟ್ಟಿ ಇದನ್ನು ಮಾಡ್ತಾ ಇದ್ದಾಳೆ. ರೊಟ್ಟಿ ಒಣಮೀನು ಸಾರು ಇವಾಗ ರೆಡಿ ಆಗ್ತಾ ಇದೆ. ನನಗೆ ಇವಾಗ ರೆಡಿ ಆಗಿದೆ. ನಾನು ರೊಟ್ಟಿ ತಿಂತೀನಿ ಇವಾಗ. ಗೈಸ್ ಒಂದು ಬಟ್ಲು ತಗೊಂತೀನಿ. ಬಟ್ಲಿಗೆ ಇವಾಗ ಹಾಕಿ ರೊಟ್ಟಿ, ಗಟ್ಟಿ ಇರೋ ರೊಟ್ಟಿ ಕೊಡು. ನೋಡಿ ಇವಾಗ ಒಣಮೀನು ತೋರಿಸ್ತೀನಿ. ಎಂಥ ಮೀನು ಪಾಪ, ಎಂಥ ಮೀನು ಗೈಸ್. ನಾನು ಎಲ್ಲ ಥರದ ಮೀನು ತಿನ್ನಲ್ಲ, ನಾನು ಬಂಗಡೆ ಮಾತ್ರ ತಿನ್ನೋದು. ಬಂಗಡೆ ಮತ್ತು ಇವ್ರು ಯಾವುದೋ ಬೇರೆ ಮೀನು ಹಾಕ್ಕೊಂಡಾರೆ, ಪರವಾಗಿಲ್ಲ. ಹಾಕ ಬಟ್ಲ ಮೇಲೆ ಹಿಡಿತೀನಿ. ನೋಡ್ರಿ ಗೈಸ್, ನಾನು ತಿನ್ನೋದು ಬಂಗಡೆ ಮೀನು, ಒಣ ಬಂಗಡೆ ಇವು. ರೊಟ್ಟಿಗೆ ಒಣಮೀನು ಸಾರಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಇರ್ತೈತಿ. ತಿಂದರೆ ಬೆಳಗ್ಗೆ ಅರ್ಧ ರೊಟ್ಟಿ ತಿನ್ನವ 2 ರೊಟ್ಟಿ ತಿನ್ಬೋದು, ಆ ಥರ ಮಸ್ತಾಗಿರುತ್ತೆ. ಅದರೆಲ್ಲ ನಮ್ಗೆ ಬಿಸಿ ರೊಟ್ಟಿನೇ ಆಗಬೇಕು. ಬಿಸಿ ರೊಟ್ಟಿ ಇದು. ಇವಾಗ ಹಂಚಿಂದ ತೆಗೆದ ತಕ್ಷಣ ಬಿಸಿ ಬಿಸಿ ರೊಟ್ಟಿ ಕೈ ಕೊಟ್ಟಾಳೆ. ಕೈ ಸುಟ್ಟ ಕರಕ್ಲಾತು. ತಗಬಾ. ಸರಿ. ಇದು ಬಂದು ಇವಾಗ ಮಿರರ್ ಕ್ಯಾಮ್ರಾ ತಾನೆ. ಇದು ನನ್ನ ಬಲಗೈ. ಅದೇ ಇದು ಫ್ರಂಟ್ ಕ್ಯಾಮ್ರಾನೇ, ಆದರೆ ಮಿರರ್ ಕ್ಯಾಮ್ರಾ ಥರ ಇರುತ್ತೆ. ಉಲ್ಟಾ ಪಲ್ಟಾ ಆಗುತ್ತೆ ಒಂದೊಂದು ಟೈಮ್, ಅದಕ್ಕೆ. ಇವಾಗ ಹಿಂಗೆ ಬರ್ತೈತಿ, ಆಮೇಲೆ ಅದು ಉಲ್ಟಾ ಆಗಿರುತ್ತೆ ಆಟೋಮೆಟಿಕ್ಕು. ಇದು ನನ್ನ ಬಲಗೈಯೇ. ಮಸ್ತ್ ಐತೆ. ಹಾಕೊಂಡು ಡೈಲಿ ತಿಂದರೆ ಸ್ವರ್ಗ. ಆದರೆ ಇವಳು ಡೈಲಿ ಮಾಡೋದಿಲ್ಲ. ಗೈಸ್, ತಿಂದಾದ್ಮೇಲೆ ವಿಡಿಯೋ ಮಾಡ್ತೀನಿ, ಸರಿನಾ? ಮತ್ತು ನಿಮಗೂ ಆಸೆ ಆಗತ್ತೆ, ಅದಕ್ಕೆ ತಿನ್ನಿಸ್ತೀನಿ. ನೋಡ್ರಿ ಹೆಂಗೆ ಬಾಯಿ ಕಳಿತಾಳೆ. ಎಮ್ಮೆ ಈ ಮುರಕಂಡಾಗ ಬಾಯಿ ಕಳಿತಾವಲ್ಲ, ಹಂಗೆ ಬಾಯಿ ಕಳಿತಾಳೆ. ಈಗ ಎಮ್ಮೆ ಇರ್ತಾವ ಗೊತ್ತಾ, ಎಮ್ಮಿಗೆ ಮೂರ ತಗೊಂಡೋಗಿ ತಿನ್ಸಬೇಕಾದ್ರೆ ಹಿಂಗೆ ಬಾಯಿ ಕಳಿತಾವ. ಗೈಸ್, ಅಪರೂಪಕ್ಕೆ ಮಾನಸ ಬಟ್ಟೆ ತೊಳೆದ್ಬಿಟ್ಟಾಳೆ ನೋಡ್ರಿ. ನಾನೇ ತೊಳೆಯೋದು ಡೈಲಿ ಬಟ್ಟೆನ, ಆದರೆ ಇವತ್ತು ಯಾಕೆ ಇವಳು ತೊಳೆದಾಳೆ. ಅಪರೂಪಕ್ಕೆ ತೊಳ್ಕೊಂಡು ಎಷ್ಟು ಮಾತಾಡ್ತೀಯ ನೀನು? ಡೈಲಿ ತೊಳೆಯೋ ನನಗೆ ಎಷ್ಟು ಇರಬೇಡ. ಇದು ನಾನು. ನೀನು ಯಾರ ತಿಂಡಿ ತಿನ್ಬೇಡ ಅಂತ ಇಲ್ಲಿ ಯಾರು ಹೇಳೂ ಇಲ್ಲ. ನಾನು ಸಣ್ಣ ಹುಡುಗ, ನನ್ಗೆ ಪೂಜೆ ಮಾಡೋಕ್ಕೆ ಸಣ್ಣವ್. ನನ್ಗೆ ಹೆಂಗೆ ಪೂಜೆ ಮಾಡೋದು ಗೊತ್ತಿಲ್ಲ. ಏನೋ ಮುಟ್ಟಕ್ಕಾಗಲ್ಲ, ಗೊತ್ತಾ? ಹುಡ್ರಿಟ್ಟಿವ್ ನಾವು. ಗೈಸ್ ನೋಡ್ರಿ, ವಾತಾವರಣ ಮಳೆ ಬರೋಕ್ಕೈತೆ. ಬೆಳಗ್ಗೆ ಎಲ್ಲ ಮಳೆ ಬರಲ್ಲ. ಮಳೆ ಬರೋದೇ ಇವಾಗ 3 ಗಂಟೆ 2 ಗಂಟೆ ಹಿಂಗೆ, ಅಷ್ಟು ಟೈಮಲ್ಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಮಳೆ ಇರಲ್ಲ. ನಾನು ಈ ಕ್ಯಾಮ್ರಾ ಉಲ್ಟಾ ಪಲ್ಟಾ ಕಾಣುತ್ತೆ. ನನಗೆ ನಿದ್ದೆ ಬಂದವೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಮಲಗಿದ್ರೆ ಸಾಕಾಗೈತಿ. ಬಟ್ಟೆ ತೊಳೆದಿದ್ದು ನಾನು, ಒಣಸ್ತಾ ಇರೋದು ಇವಳು. ಕ್ರೆಡಿಟ್ಸ್ ಗೋಷ್ಟು ನನಗೆ ಅಲ್ವಾ? ಕಷ್ಟಪಟ್ಟು ಬಟ್ಟೆ ತೊಳೆಯೋ ನಾನು. ಗೈಸ್, ಸತ್ಯ ಹೇಳ್ಬೇಕು ಅಂತಂದರೆ ನಾನು ನನ್ನ ಅಂಡರ್ವೇರ್ ಕೂಡ ತೊಳ್ಕೊಳ್ಳಲ್ಲ. ಇದು ನನ್ನ ಮಾತು. ಯಾಕೆ ಸುಳ್ಳು ಹೇಳ್ಬೇಕು ಗೈಸ್? ಜೀವನದಲ್ಲಿ ಏನೈತೆ? ಸುಳ್ಳು ಹೇಳಿ ಏನು ಸಾಧನೆ ಮಾಡಬೇಕು? ಒಂದು ಡೈಲಾಗ್ ಹೇಳ ನಿಮ್ಮೆಲ್ರಿಗೂ. ಸತ್ಯ ಹೇಳಿದ್ರೆ ಹೇಳಿದಾಗ ಅಷ್ಟೇ ಭಯ ಆಗತ್ತೆ, ಸುಳ್ಳು ಹೇಳಿದ್ರೆ ಲೈಫ್ ಲಾಂಗ್ ಭಯ ಆಗತ್ತೆ. ಅದಕ್ಕೆ ನಾನು ಸತ್ಯನೇ ಹೇಳಲ್ಲ. ಅವಾಗ ಭಯ ಆಗದೆ ಹೋದ್ರೂ ಪರವಾಗಿಲ್ಲ. ಅಲ್ಲ, ಡೈಲಾಗ್ ತಪ್ಪಾಯ್ತಾ? ಇಲ್ಲ, ಕರೆಕ್ಟಾಗಿ ಹೇಳಿದ್ದೀನಿ. ಡೈಲಾಗ್ ಯಾವತ್ತೂ ಮಿಸ್ ಮಾಡೋದ. ಊರ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಅಂತ ಗೈಸ್. ನಮ್ಮದು ಹಾಗೆ ಹಾಕಿ ಆಮೇಲೆ ಗದ್ದೆ ನೆಟ್ಟಿ ಕೂಡ ಮುಗ್ದು ಐತಿ. ನಾವು ಚೌತಿ ಹೋದಾಗ ನಮ್ಮ ಗದ್ದೆ ತೋರಿಸ್ತೀನಿ, ಸರಿನಾ? ಚೌತಿ ಗಣೇಶನ ಹಬ್ಬಕ್ಕೆ ಹೋಗ್ತೀವಲ್ಲ, ಗಣೇಶ ಚತುರ್ಥಿಗೆ, ಅವಾಗ ತೋರ್ಸೋಣ. ಅವಾಗಲೇ ಪಾಪ ಮಳೆ ಕಡಿಮೆ ಇತ್ತು ಅಂದರೆ ನಮ್ಮ ಲವ್ ಸ್ಟೋರಿ ಲಾಗ್ ಮಾಡಿಬಿಡೋಣ, ಸರಿನಾ? 20,000 ಜನ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಅದಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ನ ಮಾಡಿರಿ. ನೀವು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ನಮಗೆ ಒಂದು ವೀಡಿಯೋ ಮಾಡೋದಕ್ಕೆ ಖುಷಿ ಅನ್ಸತ್ತಪ್ಪ. ಯಾಕಂದರೆ ಸತ್ಯ ಹೇಳ್ತೀನಿ, ಕಣ್ಣೆಲ್ಲ ಉರಿತೈತಿ. ಯಾಕೆ ಹೇಳ್ರಿ? ಕರೆಕ್ಟಾಗಿ ನಿದ್ದೆ ಇರಲ್ಲ. ಒಂದು ಅಂದರೆ ಬೆಳಗ್ಗೆ ಬೇಗ ಎದ್ದೋಗ್ಬೇಕು. 2ನೇದು ಬಂದ್ಬಿಟ್ಟು ಮೊಬೈಲ್ ಜಾಸ್ತಿ ಹೊತ್ತು ನೋಡಿದ್ರೆ ಕಣ್ಣು ನೋವು ಬರುತ್ತೆ. ಎಡಿಟ್ ಮಾಡೋದಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಗೈಸ್, ಇವಾಗ ಬಟ್ಟೆ ತೊಳೆದು ಇವಳ್ದೆಲ್ಲ ಕೆಲಸ ಮುಗ್ದೈತೆ. ಇವಾಗ ಇಲ್ಲಿ ತಿಂಡಿ ತಿಂದ್ಬಿಟ್ಟು ಅನ್ನ ಮಾಡಬೇಕು. ಮಾಡಿ ಕುಕ್ಕರಲ್ಲಿ ಇಟ್ಟು ವಿಸಿಲ್ ಆದ್ಮೇಲೆ ಆಫ್ ಮಾಡ್ರಿ. ಆಂಟಿ ಮನೆಗೆ ಹೋಳಿಗೆ ಮಾಡಬೇಕು, ಒಬ್ಬಟ್ಟು ಮಾಡಬೇಕು. ಹೋಳಿಗೆ ಅನ್ನು ಒಬ್ಬಟ್ಟಲ್ಲ, ಹೋಳಿಗೆ ಅಂತ. ಬೆಂಗಳೂರಲ್ಲ ನಮ್ದು, ಮಲೆನಾಡಿನ ಮಕ್ಕಳು ನಾವೆಲ್ಲರೂ.
ಸ್ವಲ್ಪ ಸಣ್ಣಕ್ಕೆ, ನಾನು ಮನುಷ್ಯನೇ, ಕಿವಿ ಕೇಳತ್ತೆ ನಮ್ಗೆ. ಬರೀ ಗೈಸ್ ಇವಳು ಕಿರ್ಸ್ತಾಳೆ, ಹೆಂಗ್ ಕಿರ್ಸ್ತಾಳೆ ಗೊತ್ತಾ? ಮನುಷ್ಯ ಅದ ಇಲ್ಲೆಲ್ಲ ನಿಲ್ಲಂಗಿಲ್ಲ, ಇಲ್ಲಿಂದ ಕೂಗಿದ್ರೆ ಸೀದಾ ಶಿವಮೊಗ್ಗಕ್ಕೆ ಕೇಳ್ಬೇಕು. ನಾನೇ ತಿಂದಿದ್ದು, ಇದು ನಿಮ್ಗೆ ಹೌದು. ಯಾಕೆ ಇಟ್ಟಿರ? ನಾನೇ ತಿಂದಿದ್ದು. ಏನ್ ಮಾಡಕ್ಕಾಗತ್ ಮಾಡ್ಕೆ, ಏನಾರು ಮಾಡ್ಕೆ, ಏನ್ ಮಾಡಕ್ಕಾಗತ್ ಮಾಡ್ಕೆ, ಏನು ಮಾಡಕ್ಕಾಗಲ್ಲ, ಆಗಲ್ಲ, ಗೊತ್ತು ನಂಗೆ. ಮತ್ತ್ ತೆಗ್ಯಕ್ಕಾಗಲ್ಲ ರೀ. ತೆಗಿಯಕ್ ನಿನ್ ಅಲ್ಲ, ನಾನು ನಿನ್ ಯಾಕೆ ಮದ್ವೆ ಆಗಿನ್ ಮತ್ತೆ? ಓ ಅಂದ್ರೆ ಕೆಲ್ಸಕ್ಕೆ ನಾನು ಹಂಗೆ. ಹಾ ಹೌದು ಹಂಗಾರ ಸರಿ ಆಯ್ತು, ಹೋಗು ಮಾತಾಡೋಣ ಹೋಗಿ ಮಾತಾಡೋದು ಬೇಡ, ಬೇಕಾಗಿಲ್ಲ. ರೀ. ಹಾ ಹೇಳು. ನೋಡ್ರಿ, ಒಂದು ರೊಟ್ಟಿ, ಎಷ್ಟು ರೊಟ್ಟಿ ಉಳ್ದು? ನಾ ಎಷ್ಟು ತಿಂದೆ ಇವತ್ತು ರೊಟ್ಟಿನ? ಮೂರು. ಗೈಸ್ ನನ್ನ ನೋಡ್ರಿ, ನನ್ನ ಹೊಟ್ಟೆ ನೋಡ್ರಿ, ನಾನು ಎಷ್ಟು ಸಣ್ಣಕ್ಕೆ ಇದ್ದೀನಿ ಬಡಿಕೆ. ನಾನು 3 ರೊಟ್ಟಿ ತಿಂದಿನಿ ಅಂದ್ರೆ ನೀವ್ ಯಾರು ನಂಬ್ತೀರಾ? ಸತ್ಯ ಹೇಳ್ರಿ, ನೀವ್ ಯಾರು ನಂಬ್ತೀರಾ ಹೇಳ್ರಿ? ಯಾರು ನಂಬಲ್ಲ. ನಾನು ಅಷ್ಟೆಲ್ಲ ತಿಂತೀನಿ ಅಂದ್ರೆ ಯಾರು ನಂಬ್ತಾರ ಗೈಸ್? ಆ ಕಡೆ ತೋರಿಸ್ತೀನಿ ನೋಡ್ರಿ. ಇದು ನಮ್ದೊಂದು ಸ್ಮಾರ್ಟ್ ಆ್ಯಂಡ್ ಸ್ವೀಟ್ ಕನ್ನಡಿ. ಇದು 3 ತಿಂದಿದ್ದೀನಿ ಅಂದ್ರೆ ಯಾರು ನಂಬಕ್ ಹೋಗ್ಬೇಡ್ರಿ. ನಾನು ಬಂದ್ಬಿಟ್ಟು 1ರಲ್ಲಿ 1/4 ತಿಂದಿದ್ದೀನಿ ನೋಡ್ರಿ. ಇದು ನಿನ್ನೆ ನೈಟ್ 2 ಮೊಟ್ಟೆ ಮಾಡಿದ್ವಿ, 1 ನಾ ತಿಂದೆ. ಈಗ ಒಂದು ಇವಳು ತಿಂತಾಳೆ, ತಿನ್ನಲ್ಲ. ನಿನ್ನೆ ತಿನ್ನಲಾಗಿತ್ತು. ನಿನ್ನೆ ಯಾವ ವಾರ ಇತ್ತಾಳು? ಶುಕ್ರವಾರ. ಇವಳು ಮತ್ತೆ ನಮ್ಮಮ್ಮ ಪರ್ಫೆಕ್ಟ್ ಆಗಿ ವಾರ ಮಾಡ್ತಾರೆ. ಶುಕ್ರವಾರನ ಮತ್ತೆ ಸೋಮವಾರನ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ನಾನು, ನಮ್ಮ ಅಪ್ಪಾಜಿ, ನಮ್ಮ ಅಕ್ಕ ವಾರ ಅಂದ್ರೆ ಏನು ಅಂತ ಅಷ್ಟಕ್ಕಷ್ಟೇ ಗೊತ್ತಿಲ್ಲ ಕರೆಕ್ಟಾಗಿ, ಯಾಕಂದ್ರೆ ನಾವು ವಾರಾಗಿರಲ್ಲ, ಮಾಡಲ್ಲ ಅಲ್ಲೇ. ಈಗ ಅವ್ರು 1 ತಿಂಗಳ ನಾವೇಜ್ ತಿನ್ನಂಗಿತ್ತಲ್ಲ, ಇಲ್ಲ ಅಂತಲ್ಲ. ಯಾರು? ಏನಕ್ಕೆ, ಎಂತ ಫಂಕ್ಷನ್ ಐತಂತೆ? ಬೇಸ್ ನೋಡಿ, ಮೊಟ್ಟೆ ಹಿಂಗಿರ್ಬೇಕು, ಹೆಂಗ್ ನೋಡ್ರಿ, ಹಿಂಗೆ ಬೇಯಿಸ್ಬೇಕು. ಹಾಂ ತಿಂಡಿ ಹಾಕ್ಯ ಬೇಯಿಸ್ ನೋಡ್ರಿ. ಚಾಪೆ ಹಾಕಿಂದಳೆ. ಈಗ ಒಣಮೀನು ಸಾರು ರೆಡಿ ಐತೆ. ದೇವರು ದೀಪ ಕೂಡ ಹಚ್ಚಾಳೆ. ಈಗ ಬ್ಯಾಟಿಂಗ್ ಮಾಡ್ತಾಳೆ ಗೈಸ್. ಆಮೇಲೆ ಹೋಗ್ಬಿಟ್ಟು ನಾವು ನೀರು ತಗೊಂಬರೋಣ, ಸರಿನಾ? 1-2 ಇದು ನೀರಿಲ್ಲ, ನೀರು ಕಡಿಮೆ ಐತೆ, ಅದಕ್ಕೆ. ಎಂತ ಪಾಪ? ಹಾಟ್ಸ್ಪಾಟ್ ಆನ್ ಮಾಡ್ಬೇಕಂದ್ರೆ ವಿಡಿಯೋ ಆಫ್ ಮಾಡ್ಬೇಕು. ಸರಿ, ನೀನು ತಿಂಡಿ ತಿನ್ಕ. ಒಣಮೀನು ಇವಳಿಗೆ ಡಿಫ್ರೆಂಟ್ ವೆರೈಟಿ ಫುಡ್ ನೋಡ್ರಿ. ಈಗ ಮೊಟ್ಟೆ ಒಂದು ಐತಾ, ಸರಿನಾ? ನೋಡ್ರಿ ಮೊಟ್ಟೆ ಇದು. ಆಮೇಲೆ ಒಣಮೀನು ಸಾರು ಕೂಡ ಐತಿ. ಅದರಲ್ಲೂ ಒಣಮೀನು ಯಾವ ಮೀನು ತಿನ್ನೋದೆ ನೀನು? ನಾನು ಬಂಗಡೆ ತಿಂತೀನಿ. ನಿಂದು ಯಾವ್ದು ಹೇಳಿ ನೀನು? ಯಾವುದು? ಕೊರ್ಬೆ. ಇದು ಎಂತ ಕೊರ್ಬೆ ಅಂತಾರೆ? ಮೆಕ್ಕಣ ಕೊರ್ಬೆನಾ? ಇದು ನಮ್ಮ ಅಮ್ಮಗೆ ಗೊತ್ತಿರ್ತೈತಿ. ಸರಿ ಗೈಸ್, ಕಣ್ಣಾಗ್ಬಿಡ್ತವೆ ಪಾಪ. ಅವಳು ತಿಂಡಿ ತಿನ್ಲಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಆಯ್ತಪ್ಪ, ಬಿದ್ದೆ ಹಿಂಗಾಗಿ. ಏನ ಫೋನ್ ಮಾಡಿದ್ರಪ್ಪ ಆಂಟಿ. ಹಲೋ ಹಾ ಹೇಳಿ. ಆಯ್ತು, ಬರ್ತೀನಿ. ತಿಂಡಿ ತಿಂತಾ ಇದ್ದೀನಿ. ಇಲ್ಲ, ರೊಟ್ಟಿ ಮಾಡಿದ್ದೀನಿ. ಬರ್ತೀನಿ. ಹಾ ಸರಿ. ಆಂಟಿ ಏನು ಹೋಳಿಗೆ ಮಾಡ್ತೀರಾ? ಇಟ್ರು ಅವರು ಕಟ್ಟೆ ಮಾಡಿದ್ರ ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ. ಸರಿ ಗೈಸ್, ಆಮೇಲೆ ವಿಡಿಯೋ ಮಾಡ್ತೀನಿ, ಸರಿನಾ? ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಮತ್ತು ನೀವು ನೋಡ್ಬೇಕು. ನೋಡಿಲ್ಲ ಅಂದ್ರೆ ನಂಗೆ ಬೇಜಾರತ್ತೆ. ನಂಗೆ ಬೇಡ, ನಂಗೆ 3 ರೊಟ್ಟಿ ತಿಂದಿದ್ದೀನಿ, ಹೊಟ್ಟೆ ಫುಲ್ ಆಗೈತೆ. ನೀನೇ ತಿನ್ನು, ನನಗೆ ಹೊಟ್ಟೆ ಫುಲ್ ಆಗೈತಿ. ಮೊಟ್ಟೆ ಬೇಡ, 3 ರೊಟ್ಟಿ ತಿಂದಿದ್ದೀನಿ, ಅರ್ಥ ಮಾಡ್ಕ್ಯಾ? ಸರಿ ಆಯ್ತು ಗೈಸ್. ಒಂದು ಗನ್ ಇದ್ರೆ ಪಾರ್ಸಲ್ ಮಾಡ್ರಿ, ಹೇಳ್ತೀನಿ. ಇಲ್ಲಿ ನಮ್ಮ ಮನೆ ಅಡ್ರೆಸ್ ಹೇಳ್ತೀನಿ. ಸರಿ ಪಾಪ, ತಿಂಡಿ ತಿನ್ನು, ಆಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್, ಮೊಬೈಲ್ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನಂದು ಹೊರಗಡೆ, ಅದಕ್ಕೆ ನಾವು ಹೊರಗಡೆ ಹೊಂಟೆ ಇವಾಗ. ಅಯ್ಯೋ ಬಿದ್ದಾಯ್ತು. ನಾನಂತೂ ಯಾಕೆ ಚಂದನೇ ಕಾಣಿಸ್ತಾ ಇಲ್ಲ, ಅದಕ್ಕೆ ಅವಳು ನಗಾಡ್ತಾ ಇದ್ದಾಳೆ ನೋಡ್ರಿ. ಬರ್ರಿ ಹೋಗ್ಬರೋಣ. ಏನ ಚೆನ್ನಾಗಿ ಕಾಣಿಸಕ್ಕೆ ಹುಡುಗಿನ ಒಳಗೆ ಹೋಗ್ತಾ ಇದ್ದೀರಾ ಗೈಸ್? ನೋಡ್ರಿ, ಅದಕ್ಕೆ ನಾನು ವ್ಲಾಗ್ ಮಾಡಲ್ಲ. ನನ್ನ ಮೇಲೆ ಯಾವಾಗಲೂ ಇವಳು ಹಿಂಗೆ ಹೇಳ್ತಾ ಇರ್ತಾಳೆ. ನಾನೇನು ಮಾಡಲಿ, ಚೆಂದಾಗಿ ಹುಟ್ಟಿರೋದೇ ತಪ್ಪ. ಸರಿ ಬಾಯ್. ಹುಷಾರು. ವಿಡಿಯೋ ಮಾಡಬಾರ್ದಾ? ನಾನು ಬೆಳಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕಾಗಿ ಈಗ ವಿಡಿಯೋದಲ್ಲಿ ನೀನು ತೋರಿಸ್ಬೇಕಲ್ಲ ಮತ್ತೆ. ಅದಕ್ಕೆ ಇದು ಹನುಮಂತನ ಆಟೋ. ಗೈಸ್, ಅದೇ EMI ಇಲ್ಲಿ ಮೊಬೈಲ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ, ಆದರೆ ಲೋನೇ ಆಗಲಿಲ್ಲ ನನ್ನ ಹೆಸರಲ್ಲಿ. ಅಂದರೆ ಮೊಬೈಲ್ ತಗೊಳಕ್ಕಾಗಲ್ಲ ಅಂದರೆ, ಯಾಕಂದರೆ ನನ್ನ ಸಿಬಿಲ್ ಸ್ಕೋರ್ ಎಲ್ಲ ಡೌನಲ್ಲಿದೆ, ಅದಕ್ಕಾಗಿ ಆಗಲ್ಲ ಅಂತಂದು ಮನೆ ಹೋಗೋಣ ಅಂತ ಹೊರಟಿದ್ದೀನಿ. ಮಳೆಲ್ಲ ಬರ್ತದೆ, ಮಳೆ ಅಂದರೆ ಈ ಮೊಬೈಲ್ ಚೆನ್ನಾಗೇ ಇದೆ, ಆದರೆ ಫುಲ್ ಹೀಟ್ ಆಗುತ್ತೆ. ಇವಾಗ ತಗೊಂಡು ಒಂದು 3 ವರ್ಷ ಆಯಿತಾ, ಎಡಿಟ್ ಮಾಡೋಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಒನ್ ಟೈಮ್ ಯಾವುದಾದ್ರೂ ಒಂದು ಒಳ್ಳೆ ಮೊಬೈಲ್ ತೊಗೊಬೇಕಾದ್ರೆ. 300 ರೂಪಾಯಿ ಇಲ್ಲಿ 300 ರೂಪಾಯಿ